ಜನರಿಗೆ ಅವೇರ್ನೆಸ್ ಉಂಟು ಸರ್. ಹಾರ್ಟ್ ಅಟ್ಯಾಕ್, ಫ್ಯಾಟ್, ಕ್ಯಾನ್ಸರ್ ಇವೆಲ್ಲ ಆಲಿಸಲಕ ಜನರು ಮತ್ತು ಡಾಕ್ಟರ್ಸ್ ರೆಫರ್ ಮಾಡ್ಲತ್ತಾರ ಕುಸುಬೆ ಎಣ್ಣೆ ತಗೋರಿ ಅಂತ ಹೇಳಿ. ಸೊ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಈಗ ಮಾಡ್ತಾ ಇದ್ದಾರೆ ಸರ್, ಹಾರ್ಟ್ಗೋಸ್ಕರ ಸರ್. ಡೈರೆಕ್ಟ್ ಇಲ್ಲಿ ಮುಖಾಂತರ ಇಲ್ಲಿ ಆಯಿಲ್ ಬರ್ತಾ ಇದೆ ನೋಡಿ ಸರ್. ಶುದ್ಧವಾದ ಕುಸುಬೆ ಎಣ್ಣೆ, ಯಾವುದೇ ಕೆಮಿಕಲ್ ಇಲ್ಲ. ನಮ್ಮ ಹಳ್ಳಿಯ ಹಳೆಯ ರೈತರು 100 ವರ್ಷ ಬದುಕೋದಕ್ಕೆ ಬಳಸ್ತಿದ್ದಂತಹ ಕುಸುಬೆ ಎಣ್ಣೆ ನೋಡಿ ಇದೆ. ಪಾಕೆಟ್ ಎಣ್ಣೆಗೆ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ, 1% ಕೂಡ ಕಂಪ್ಯಾರಿಸನ್ ಮಾಡಬೇಡಿ. ನೀವು 1 ಲೀಟರ್ ಪ್ಯಾಕೆಟ್ ಆಯಿಲ್ ತಗೊಳ್ಳಿ, 1 ಲೀಟರ್ ಕುಸುಬೆ ಎಣ್ಣೆ ತಗೊಳ್ಳಿ, ಕಂಪ್ಯಾರಿಸನ್ ಇದು 1 ತಿಂಗಳು ಯೂಸ್ ಮಾಡಿ ನೋಡಿ, ಅದು ಎಷ್ಟು ದಿನ ಬರುತ್ತೆ, ಇದು ಎಷ್ಟು ದಿನ ಬರುತ್ತೆ, ನಿಮ್ ರಿಸಲ್ಟ್ ಸಿಗ್ಬಿಡುತ್ತೆ. ಇದು ತಿಕ್ಕಾಗಿರುತ್ತೆ. ತಿಕ್ಕಾಗಿರೋ ಕಾರಣ ನೀವು 1 ಸ್ಪೂನ್ ಹಾಕಿದ್ರೆ 2 ಸ್ಪೂನ್ ಆಗುತ್ತೆ. ಈ ಬೇರೆ ಆಯಿಲ್ ಎಲ್ಲ ನೀವು 2 ಸ್ಪೂನ್ ಹಾಕಿದ್ರೆ ಆಗಲ್ಲ, 2 ಸ್ಪೂನ್ ಕಮ್ಮಿ ಆಗುತ್ತೆ. 100 kg ಕುಸುಬೆ ಬೀಜ ಹಾಕಿದಾಗ 22ರಿಂದ 25, 26 kg ವರೆಗೆ ಎಣ್ಣೆ ಬರುತ್ತೆ. ಓಕೆ, ಆಲ್ಮೋಸ್ಟ್ 25% ಬರುತ್ತೆ. ಮಷಿನ್ ಹಾಕಿ ಎಣ್ಣೆ ಫಿಲ್ಟರ್ ಮಾಡಿದ್ರೆ 5 ನಿಮಿಷ ಫಿಲ್ಟರ್ ಆಗುತ್ತೆ. ಇದು ಗಂಟೆಗಟ್ಟಲೆ ಪ್ರೊಸೆಸ್ ತಗೋದು ಸರ್. ಸಣ್ಣ ಸಣ್ಣ ರಂಧ್ರಗಳು ಸರ್, ಆ ರಂಧ್ರಗಳಿಂದ ಎಣ್ಣೆ ಪಾಸ್ ಆಗ್ತದೆ ಸರ್. 60 ವರ್ಷಗಳ ಸಾಂಪ್ರದಾಯಿಕ ಗಾಣದ ಟೂರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಏನಾಗಲಿ ಮುಂದೆ ಸಾಗುನಿ. ಆಹಾರದ ಪಿರಮಿಡ್ನಲ್ಲಿ ಮೊಟ್ಟ ಮೊದಲು ಬರುವಂತಹ ವಸ್ತುನೇ ಎಣ್ಣೆ, ಅಡುಗೆಗೆ ಬಳಸುವಂಥ ಎಣ್ಣೆ. ಆದರೆ ಇತ್ತೀಚೆಗೆ ಅನೇಕ ಲಾಬಿಗಳು ಸೇರಿಕೊಂಡು ನಾವು ಅಡುಗೆಗೆ ಬಳಸುವ ಎಣ್ಣೆಯನ್ನೇ ಹಾಳು ಮಾಡಿಟ್ಟು ಅದನ್ನು ಕೆಮಿಕಲ್ ಮಯ ಮಾಡಿಟ್ಟಿದ್ದಾರೆ. ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ. ಆದರೆ ಬನ್ನಿ, ನಾನು ಈಗ ಕಲಬುರಗಿಯಲ್ಲಿದ್ದೇನೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಸ್ನೇಹಿತರೆ. ಇಲ್ಲಿ ಕಲಬುರಗಿಯ ಫರಹತಾಬಾದ್ ಅಂತನ್ನುವ ಪ್ರದೇಶದಲ್ಲಿ, ಕಲಬುರಗಿಯಿಂದ ಬರೀ 15 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಕಲಬುರಗಿ ವಿಜಯಪುರ ರಸ್ತೆಯಲ್ಲಿ ಸ್ನೇಹಿತರೆ, ಸುಮಾರು 3 ತಲೆಮಾರಿನಿಂದ ಪಾರಂಪರಿಕ ಗಾಣದ ಎಣ್ಣೆಯನ್ನು ತಯಾರು ಮಾಡ್ತಿರುವಂತಹ ಗಾಣಿಗರ ಕುಟುಂಬ ಹೊಂದಿದೆ. ಅವ್ರನ್ನ ಮಾತಾಡ್ಸೋಣ. ಹೇಗಿತ್ತು ನಿಜವಾಗಿಯೂ ಗಾಣಿಗರ ಆ ಬದುಕು, ಹೇಗೆ ತಯಾರಾಗ್ತಿತ್ತು ನಮ್ಮ ಸಾಂಪ್ರದಾಯಿಕ ಅಡುಗೆ ಎಣ್ಣೆ, ಯಾಕೆ ನಮ್ಮ ಹಿರಿಯರು 100 ವರ್ಷ ಗಟ್ಟಿಮುಟ್ಟಾಗಿ ಬದುಕ್ತಿದ್ರು, ಎಲ್ಲ ವಿಷಯವನ್ನು ತಿಳ್ಕೊಳ್ಳೋಣ. ಸುಮಾರು 60 ವರ್ಷಗಳ ಸಾಂಪ್ರದಾಯಿಕ ಗಾಣದ ಟೂರ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಮಗೆ ಕಲ್ಯಾಣ ಕರ್ನಾಟಕದ ಕಲಬುರಗಿಗೆ. ನೋಡಿ ಬನ್ನಿ, ಎಷ್ಟು ಚೆನ್ನಾಗಿದೆ. ಇಡೀ ಕಟ್ಟಡನೇ ತುಂಬ ಆಂಟಿಕ್ ಆಗಿದೆ. ಒಳಗಡೆ ಹೋಗೋಣ ಸರ್. ನನ್ನ ಹೆಸರು ಶರಣು ಕಲ್ಲಪ್ಪ ಸಜ್ಜನ್ ಅಂತ ಸರ್. ನಾವು ಇಲ್ಲಿ ಫರತಾಬಾದ್ನವ್ರು ಸರ್. ನಮ್ಮ ಡಿಸ್ಟ್ರಿಕ್ಟ್ ಗುಲ್ಬರ್ಗ ಸರ್. ನಾವು ಮೂಲತಃ ಎಣ್ಣೆ ವ್ಯಾಪಾರಿಗಳಿದ್ದೀವಿ ಸರ್. ಎಣ್ಣೆ ವ್ಯಾಪಾರಿಗಳು ಕುಸುಬೆ ಎಣ್ಣೆ ಮಾಡ್ತೀವಿ ಸರ್ ಪರ್ಟಿಕ್ಯುಲರ್ಲಿ. ಮತ್ತು ಜೋಳದ ಹಿಟ್ಟೊಂದು ಮಾಡ್ತೀವಿ ಸರ್. ನಮ್ಮದೇ ಗಾಣ ಇರೋದ್ರಿಂದ, ಫ್ಲೋರ್ ಮಿಲ್ ಇರೋದ್ರಿಂದ ಹಿಟ್ಟನ್ನು ಪ್ಯಾಕ್ ಮಾಡಿ ಸೇಲ್ ಮಾಡ್ತೀವಿ ಸರ್. ನಮ್ಮದು ತಾತನ ಹಿಡಿದು ಮಾಡ್ಲತ್ತೀವಿ ಸರ್ ಇದು ವ್ಯಾಪಾರ, ಎಣ್ಣೆ ವ್ಯಾಪಾರ. ಅಂದ್ರೆ ಮೊದಲು ನಾವು ಮಾಡ್ತಾ ಇರೋದು ಪ್ಯಾಕಿಂಗ ಲೇಬಲಿಂಗ್ದಾಗ ಇದ್ದಿದ್ದಿಲ್ಲ ಸರ್. ಓನ್ಲಿ ಫಾರ್ ನಾವು ಜನರ ರೈತರು ತಂದು ಕೊಟ್ಟು ಸೀಡ್ಸ್ ಮಾತ್ರ ಹಾಕಿ ಅವ್ರಿಗೆ ಎಣ್ಣೆ ಮಾಡಿ ಕೊಡ್ತೇವೆ ಸರ್. ಈಗ ನಾವೇನು ಮಾಡ್ತೀವಿ ಸರ್, ಲೇಬಲಿಂಗ್ ಪ್ಯಾಕಿಂಗ್ದಾಗ ಇಳಿದೀವಿ ಸರ್. ಒಂದು ಬ್ರ್ಯಾಂಡ್ ಶರಣ್ಯ ಅಂತ ಬ್ರ್ಯಾಂಡ್ ಮಾಡಿದ್ದೇವೆ ಸರ್. ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಕೂಡ ಆಗಿದೆ ಸರ್, ಶರಣ್ಯ ಅಂತ ಸರ್. ಇವನ್ ನಮ್ದು ಎಲ್ಲ ವೆಬ್ಸೈಟ್ ಎಲ್ಲ ಐತೆ ಸರ್. FSS ಐತಿ, ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಆಗೈತೆ ಸರ್. ಇಷ್ಟೆಲ್ಲ ಮಾಡಿದ್ದೀನಿ ಸರ್. ಇದು ಹಳ್ಳಿದಾಗ ಒಂದು ರೈತರಿಗೂ ಹೆಲ್ಪ್ ಆಗಲಿ, ಕುಸುಬೆ ಇಲ್ಲಿ ಬೆಳಿಲಿಕ್ಕೆ ಒಂದು ಉತ್ತೇಜನ ಸಿಗಲಿ ಅಂತ ಹೇಳಿ ನಾವು ಮಾಡಿದ್ದೇವೆ ಸರ್. ಇಲ್ಲಿ ಲೋಕಲ್ ಹೆಡ್ಸ್ ರೈತರು ನಮ್ಮ ಉತ್ತರ ಕರ್ನಾಟಕದ ಜಾಸ್ತಿ ಸಿಗೋ ಬೀಜನೇ ಕುಸುಬೆ ಬೀಜ ಸರ್. ಸ್ಯಾಫ್ಲವರ್ ಆಯಿಲ್ ಅಂತಾರೆ ಸರ್. ಸರ್ ಕುಸುಬೆ ಅಂದ್ರೆ ಈ ಥರ ಇರ್ತದೆ ಸರ್. ಕುಸುಬೆ ಬೀಜ ಸರ್. ಅಂದ್ರೆ ಈ ಕುಸುಬೆ ಬೀಜ ಇದು ಬೆಳೆಯೋದೇ ಎಣ್ಣೆ ಕಾಳು ಅಂತ. ಎಣ್ಣೆ ಕಾಳಿಗೆ ಸರ್. ಎಣ್ಣೆ ಕಾಳು ಬಿಟ್ಟು ಬೇರೆ ಪ್ರಯೋಜನ ಏನೂ ಇಲ್ಲ ಸರ್ ಇದು. ಓಕೆ. ಎಲ್ಲ ರೈತರೆಲ್ಲ ಮೊದಲು ಏನು ಮಾಡ್ತಾರೆ ಸರ್, ಅವ್ರ ಮನೆಯೊಳಗೆ 1 ಎಕರೆ 2 ಎಕರೆ ಕುಸುಬೆ ಹಾಕಿ ಅವ್ರಿಗೆ ಎಷ್ಟು ಬೇಕೋ ಇಸ್ಕೊಂಡು ಉಳಿದಿದ್ದು ಮಾರ್ತಿರು. ವರ್ಷ ಪೂರ್ತಿ ನಮ್ಮ ಹತ್ರ ಗಾಣ ಹಾಕೋತೀರಿ ಸರ್ ಮನೆಗೆ ಸರ್. ಒಂದು ನೀವು 20 kg 22 kg ತಂದ್ರೆ ಒಂದು 5 kg ಎಣ್ಣೆ 1 ತಿಂಗಳಿಗೆ ಒಂದು ಫ್ಯಾಮಿಲಿ ಉಣ್ತದೆ ಸರ್. ಆ ಥರದಾಗ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಕುಸುಬೆ ಇಟ್ಕೊಂಡು ವರ್ಷ ಪೂರ್ತಿ ಗಾಣ ಹಾಕ್ಸ್ಕೊಂಡು ಮತ್ತೆ ಬರೋದ್ರಾಗ ಮತ್ತೆ ಕುಸುಬೆ ಬಂದಿರ್ತೀವಿ ಸರ್ ಅವಾಗ. ಓಕೆ. ಬೇರೆ ಪ್ಯಾಕೆಟ್ ಆಯಿಲಿಗೆ ಯಾವುದೇ ಒಂದು ಆಯಿಲಿಗೆ ಅಟ್ಯಾಚ್ಮೆಂಟ್ ರೈತರು ಅಲ್ಲಿ ಯಾರು ಅಲ್ಲಿ ಆಗ್ತಿದಿಲ್ಲ ಸರ್. ಮೊದಲು ಜನ ಈ ಪ್ಯಾಕೆಟ್ ಆಯಿಲ್ ತಗೋತಿರ್ಲಿಲ್ಲ ಸರ್. ಈ ಥರ ಕಾಳು ಬೆಳೆಯೋರು ಕಂಪಲ್ಸರಿ ಸರ್. ಎಲ್ಲರಿಗೂ 1 ಎಕರೆ ಕುಸುಬೆ ಹಾಕ್ತಿರಿ ಸರ್ ಅವಾಗ. ಈ ಉದಾಹರಣೆ ಯಾರೋ ಒಬ್ಬ ರೈತರು 5 ಎಕರೆ ಇದೆ ಇಟ್ಕೊಳ್ಳಿ, 1 ಎಕರೆ ಕುಸುಬೆ ಹಾಕ್ತಾರೆ ಸರ್. ಅದಾಗ ಹಾಕಿ ಅವ್ರ ಮನೆಗೆ ಇಟ್ಕೊಂಡು ಉಳಿದು ಸೇಲ್ ಮಾಡ್ತಾರೆ ಸರ್. ಇವನ್ ಅದು ರಿಟರ್ನ್ ಪದ್ಧತಿ ಬಂದು ಸರ್. ಈಗ ರೀಬೇಕಾಗ ಸರ್ ಅದು ಮಳೆ ಕಾರಣಕ್ಕಾಗಿ ಒಂದು. ಆಮೇಲೆ ಕುಸುಬೆ ಉತ್ತೇಜನ ಸಿಗ್ಲತ್ತ ಸರ್. ಕುಸುಬೆ ಎಣ್ಣೆ ಜಾಸ್ತಿ ಸೇಲ್ ಅಲ್ಲತ್ತ ಸರ್. ಜನರಿಗೆ ಅವೇರ್ನೆಸ್ ಉಂಟು ಸರ್. ಈಗ ಹಾರ್ಟ್ ಅಟ್ಯಾಕ್ ಮತ್ತು ಇಶ್ಯೂಸ್ ಅಲ್ಲತ್ತವ ಸರ್. ಫ್ಯಾಟ್, ಕ್ಯಾನ್ಸರ್ ಇವೆಲ್ಲ ಆಲಿಸಲಕ್ಕ ಜನರು ಮತ್ತು ಡಾಕ್ಟರ್ಸ್ ರೆಫರ್ ಮಾಡ್ಲತ್ತಾರ ಕುಸುಬೆ ಎಣ್ಣೆ ತಗೋರಿ ಅಂತ ಹೇಳಿ. ಡಾಕ್ಟರ್ ರೆಫರೆನ್ಸ್ ಸಲುವಾಗೂ ಎಣ್ಣೆ ಸೇಲ್ ಅಲ್ಲತ್ತ ಸರ್. ಥ್ರೋಟ್ ಕರ್ನಾಟಕನೂ ಜಾಸ್ತಿ ಸೇಲ್ ಅವ ಸರ್. ಈಗ ಎಲ್ಲ ಕುಸುಬೆ ಎಣ್ಣೆ ಎಲ್ಲ ಗಾಣಗಳಲ್ಲಿ ಸೇಲ್ ಅವ ಸರ್. ಸೂಪರ್. ಸೊ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಈಗ ಮಾಡ್ತಾ ಇದ್ದಾರೆ ಸರ್. ಹಾರ್ಟ್ಗೋಸ್ಕರ ಸರ್. ಹಾರ್ಟಿಗೆ ಒಳ್ಳೇದು. ಹಾರ್ಟಿಗೆ ಒಳ್ಳೇದು, ಸ್ಪೆಸಿಫಿಕ್ ಹಾರ್ಟ್ ಸರ್. ಇದು ಒಳಗಡೆ ಭತ್ತ ಅಂತ ಇರ್ತದೆ ಸರ್. ಅದರಿಂದ ಆಯಿಲ್ ಬರ್ತದೆ ಸರ್. ಜನ ಅಂಗಡಿಗೆ ಹೋಗಿ ರೆಡಿಮೇಡ್ ಪ್ಯಾಕೆಟ್ ಎಣ್ಣೆ ತಗೋತಿರ್ಲಿಲ್ಲ. ತೀರಾ ಪೂರ್ ಪೀಪಲ್ ತಗೋತೀರಿ ಸರ್. ಬಡವರು ತಗೋತಿದ್ರಂಗೆ. ಬಡವರು ಪ್ಯಾಕೆಟ್ ಹೋಗಿ ತಗೋತೀರಿ ಸರ್. ತೀರಾ ಬಡವರು ಅಂಗಡಿ ಪ್ಯಾಕೆಟ್ ತಗೋತಾರೆ ಬಡವರು. ಈಗ ಅದೇನೋ ಈಗ ನಾರ್ಮಲಿ ಆಗ್ಬಿಟ್ಟೆ ಸರ್. ಈಗ ನನ್ನ ಮನೆಗೆ ಬೇಕಾದ್ರೆ ಒಂದು ಫಂಕ್ಷನ್ ಇದ್ದಾಗ ಅದು ಯೂಸ್ ಮಾಡಪ್ಲೇ ಇಲ್ಲ ಸರ್. ಕುಸುಬೆ ರೇಟ್ ಅಷ್ಟದು ಇತ್ತು ಸರಿ ಮೊದಲು. ಹಿಂಗಾಗಿ ಏನಾಗಿದೆ, ಈಗ ಮತ್ತೆ ಪ್ಯಾಕೆಟ್ ಎಣ್ಣೆ ಹೋಗಿರ್ಸಲಕ್ಕ ಮತ್ತೆ ಅವೇರ್ನೆಸ್ ಉಂಟು ಸರ್ ಮಂದಿಗೆ. ಇಶ್ಯೂಸ್ ಹೊಂಟವ, ಹೆಲ್ತ್ ಇಶ್ಯೂಸ್ ಅಲ್ಲತ್ತವ, ಶುಗರ್ BP ಹೊಂಟದ, ಎಲ್ಲ ಹೆಲ್ತ್ ಇಶ್ಯೂಸ್ಗೋಸ್ಕರ
ಮತ್ತು ಜನನೂ ಹೊಂಟ್ರು ಸರ್, ರೈತರು ಕುಸುಬೆ ಇಟ್ಟು ಬೆಳಿಲತ್ತಾರ ಸರ್. ಈಗ ಇವನ ನಾವು ಕಡಿಮೆ ರೇಟಲ್ಲಿ ಕೊಡ್ಬೇಕಾದ್ರೆ ಹೆಲ್ಪ್ ಆಗತ್ತದ, ಮತ್ತು ರೈತರೂ ಒಂದು ಉತ್ತೇಜನ ಸಿಗ್ಲತ್ತದ ಸರ್, ಕುಸುಬೆ ಬೆಳಿಬೇಕು ಯಾಕಂದ್ರೆ ಡಿಮ್ಯಾಂಡ್ ಅದ, ರೇಟ್ ಸಿಗ್ಲತ್ತದ. ನಮ್ಮ ಗುಲ್ಬರ್ಗ ಫೇಮಸ್ ಇರೋದೇ ತೊಗರಿ ಬೆಳಕ್ ಸರ್, ತೊಗರಿ ನಾಡು ಸರ್, ಕಲಬುರಗಿ ತೊಗರಿ ನಾಡು ಸರ್. ಈಗ ಇರೋದು ಕುಸುಬಿ ಬ್ರಹ್ಮತ್ವ ಕೊಡ್ಲತ್ತಾರ ಸರ್. ಮಿನಿಮಮ್ ಇಲ್ಲ 1,000-2,000 ಎಕರೆ ಕುಸುಬಿ ಸಿಗ್ತಾವ ಸರ್ ನಿಮಗೆ. ಸೂಪರ್. ಆಮೇಲೆ ಇದೇನು ಮಳೆ ಆಶ್ರಿತನ ನೀರಾವರಿ ಬೇಕಾ? ಒಂದು ಮಳೆ ಬೇಕು ಸರ್, ಅಷ್ಟೇ ಸರ್. ಈ ಜಾಸ್ತಿ ಮಳೆ ನಡಲ್ಲ ಸರ್, ಜಾಸ್ತಿ ಪೆಸ್ಟಿಸೈಡ್ ನಡಲ್ಲ ಸರ್. ಇದಕ್ಕೆ ಕೆಮಿಕಲ್ ಹೊಡೆಯಂಗಿಲ್ಲ. ತೊಗರಿಗೆಲ್ಲ ಹುಳ ಇರ್ತಾವ ಸರ್, ಇಷ್ಟು ಅದೇ ಹುಳ ತಿಂತಿರ್ತಾವಲ್ಲ. ಇದಕ್ಕಾಗಲ್ಲ ಸರ್, ಇದಕ್ಕಾಗದೆ ನೊರಜ್ ಒಂದೇ ಸರ್. ನೊರಜ್ ಅಂದ್ರೆ ಈಗ ನೀವು ಯಾವಾಗಾದ್ರೂ ನೊರಜ್ ಒಂದು ಬರ್ತಾವ ಸರ್, ಸ್ಮಾಲ್ ಕರ್ರಾಗ ಇರ್ತಾವ ಸರ್, ಫಂಗಸ್ ತರ. ಅವು ಅಷ್ಟೇ ಆಗ್ತಾವ ಸರ್ ಇದಕ್ಕೆ. ಇದು ಬಿಟ್ಟು ಬೇರೆ ಏನೂ ಆಗಲ್ಲ ಸರ್. ಸೊ ಇದನ್ನ ಹುಳ ತಿನ್ನೋದು, ಹುಳಕ್ಕೆ ಸ್ಪ್ರೇ ಹೊಡೆಯೋದು ಏನಿಲ್ಲ. ಇಲ್ಲ ಸರ್. ಸೊ ಒಂಥರ ಆರೋಗ್ಯಕ್ಕೂ ಒಳ್ಳೇದು ಸರ್. ಅದೇ ಟ್ರೆಂಡ್ ವಾಪಸ್ ಬರ್ತಾ ಇದೆ. ಆರೋಗ್ಯಕ್ಕೂ ಒಳ್ಳೇದು, ರೈತರಿಗೂ ಒಳ್ಳೇದು, ಜನಕ್ಕೂ ಒಳ್ಳೇದು. ರೈತರಿಂದ ಖರೀದಿ ಮಾಡಿ ತಂದು ಗಾಣ ಕ್ರಶ್ ಮಾಡಿ ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಪ್ರತಿಯೊಂದು ಮನೆಗೆ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಗುಲ್ಬರ್ಗಾದಲ್ಲಿ ಫ್ರೀ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಎಕ್ಸ್ಟ್ರಾ ಚಾರ್ಜ್ ಕೂಡ ಏನು ಮಾಡಲ್ಲ. ಬೆಂಗಳೂರಿಗೂ ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರ್ತದೆ ಸರ್, ಅವ್ರಿಗೆ ಚಾರ್ಜ್ ಸಪ್ರೇಟ್ ಡೆಲಿವರಿ ಮಾಡ್ತೀವಿ ಸರ್. ಹೋಮ್ ಡೆಲಿವರಿನೇ ಕೊಡ್ತೀವಿ ಸರ್. ಬೆಂಗಳೂರವರೆಗೂ ಓವರ್ ಆಲ್ ಕರ್ನಾಟಕ, ಓವರ್ ಆಲ್ ಇಂಡಿಯಾನು ಮಾಡೋ ಪ್ರೊಸೆಸ್ನಾಗ ಇದೀವಿ ಸರ್. ಓವರ್ ಆಲ್ ಕರ್ನಾಟಕ ಅಂತ ಕೊಟ್ಟಿವಿ ಸರ್ ಈಗ 3-4 years ಇಂದ. ಈಗ ಓವರ್ ಆಲ್ ಇಂಡಿಯಾ ಕೊಡ್ಬೇಕನ್ನೋ ಪ್ಲಾನ್ ಅದ ಸರ್. ಕಲಬುರಗಿಯಿಂದ ಕುಸುಬೆ ಎಣ್ಣೆ ಸರ್. ವಾವ್ ಗ್ರೇಟ್. ಬರೀ ತೋರಿಸಿ ಹೇಗೆ ರೆಡಿ ಆಗ್ತಾ ಇದೆ ನೋಡಿ ಸರ್. ಇಲ್ಲಿ ನಡೀತಾ ಇದೆ ಶುದ್ಧ ಪಾರಂಪರಿಕ ಗಾಣ ಕುಸುಬೆ ಎಣ್ಣೆ. ಗಾಣದಲ್ಲಿ ಹೇಗೆ ತಯಾರಾಗ್ತದೆ ನೋಡೋಣ ಅಂತ ಬನ್ನಿ. ಇಲ್ಲಿ ಈಗೆಲ್ಲ ಚೀಲದಲ್ಲಿ ಕುಸುಬೆ ಇದೆ ಸರ್. ಕುಸುಬೆ ಈ ತರ ಕುಸುಬೆ ಅಂದ್ರೆ ಸರ್ ದಕ್ಕ ಅಂತಾರೆ. ಗುಲ್ಬರ್ಗ ಸೈಡ್ ಎಲ್ಲ ದಕ್ಕ ಅಂತಾರೆ. ಈ ದಕ್ಕದಿಂದ ಎಲಿವೆಂಟರ್ ಸಹಾಯದಿಂದ ನಾವು ಇಲ್ಲಿ ಡಂಪ್ ಮಾಡ್ತೀವಿ ಸರ್. ಟ್ಯಾಂಕಿಗೆ ಡಂಪ್ ಮಾಡ್ತೀವಿ. ಟ್ಯಾಂಕಿಗೆಲ್ಲ ಡಂಪ್ ಮಾಡಿ ಕುಸುಬೆ ಕ್ರಶಿಂಗ್ ಆಗುತ್ತೆ ಸರ್. ಓಕೆ ನೋಡಿ, ಇಲ್ಲಿ ಕೆಳಗಡೆ ಹೋಗ್ತಾ ಇದೆ ಅದು, ಅಂದರೆ ಆ ಮಷಿನ್ ಅದನ್ನ ತಗೋತಾ ಇದೆ, ಎಳ್ಕೋತಾ ಇದೆ. ಅಲ್ಲಿ ಹೋಗಿ ಆ ಎಲಿವೇಟರ್ ಮೂಲಕ ಮೇಲ್ಗಡೆ ಹೋಗಿ ಈ ಟ್ಯಾಂಕಿಗೆ ಬರುತ್ತೆ. ಈ ಟ್ಯಾಂಕಿಂದ ಕ್ರಶ್ ಆಗ್ತಾನೆ. ಹೇಗಾಗ್ತದೆ ನೋಡೋಣ. ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿ ಬರ್ತಾವೆ ಸರ್. ಇಲ್ಲಿ ಬಂತು ಸರ್. ಅಲ್ಲಿ ವೈಟ್ ಇತ್ತು, ಇಲ್ಲಿ ಸ್ವಲ್ಪ ಏನೋ ಇದಾಗಿದೆ. ಸರ್ ಕ್ರಶಿಂಗ್ ರೆಡಿಯಾಗಿದೆ. ಓಕೆ ರೆಡಿಯಾಗಿ ಸರ್. ಡೈರೆಕ್ಟ್ ಇಲ್ಲಿ ಮುಖಾಂತರ ಇಲ್ಲಿ ಆಯಿಲ್ ಬರ್ತಾ ಇದೆ ನೋಡಿ ಸರ್. ಈಗ ಆಲ್ರೆಡಿ ಆಯಿಲ್ ಬರ್ತಾ ಇದೆ ಸರ್. ನೋಡಿ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಎಣ್ಣೆ ಅದು ಆಯಿಲ್ ಬರ್ತಾ ಇದೆ ನೋಡಿ. ಕುಸುಬೆ ಎಣ್ಣೆ, ಶುದ್ಧವಾದ ಕುಸುಬೆ ಎಣ್ಣೆ, ಯಾವುದೇ ಕೆಮಿಕಲ್ ಇಲ್ಲ, ಶುದ್ಧ ಪಾರಂಪರಿಕ ರೀತಿ. ನಮ್ಮ ಹಳ್ಳಿಯ ಹಳೆಯ ರೈತರು 100 ವರ್ಷ ಬದುಕೋದಕ್ಕೆ ಬಳಸ್ತಿದ್ದಂತಹ ಕುಸುಬೆ ಎಣ್ಣೆ ನೋಡಿ ಇದೆ. ಕೇಕ್ ಇಲ್ಲಿ ಬರುತ್ತೆ ಸರ್. ಇದು ಕೇಕ್ ಸರ್. ಓಕೆ, ಸ್ಯಾಫ್ಲವರ್ ಕೇಕ್ ಸರ್. ಸರ್ ಸುಡುತ್ತೆ ಸರ್. ಅದು ಕುಸುಬೆ ಕೇಕ್ ಬಿಸಿ ಇದೆ ಸರ್. ಇದು ಕುಸುಬೆ ಎಣ್ಣೆ ಅಂತಾರೆ ಸರ್. ಇದು ಎನಿಮಲಿಗೆ ಹಾಕ್ತಾರೆ ಸರ್. ಈಗ ದನ ಕರುಗಳಿಗೆ ಹಾಕ್ತಾರೆ ಸರ್. ಮತ್ತು ಇದಕ್ಕೆ ಹಾಕ್ಲತ್ತಾರೆ ಸರ್. ಈಗ ಮೀನುಗಳಿಗೆ ಕೊಡ್ಲತ್ತಾರೆ ಸರ್, ಕ್ಯಾಟ್ ಫೀಡ್ ಅಂತ ಹೇಳಿ. ಮೀನು ಒಳ್ಳೆ ಊಟ. ಸರ್. ಇದನ್ನು ಕೂಡ ಸೇಲ್ ಮಾಡ್ತೀವಿ ಸರ್. ಡಿಮ್ಯಾಂಡ್ ಇದೆ ಸರ್. ಇಲ್ಲಿಂದ ಮಹಾರಾಷ್ಟ್ರ ಹೋಗುತ್ತೆ ಸರ್. ನಮ್ಮಿಂದ ಮಹಾರಾಷ್ಟ್ರ ಸಪ್ಲೈ ಕೊಡ್ತೀವಿ ಸರ್. ಬೆಂಗಳೂರಿಗೆ ಕೊಡ್ತೀವಿ ಸರ್. ಇದು 50 kg ಒಂದು ಕ್ವಿಂಟಾಲ್. ರೈತರು ಯಾರು ಬೇಕಂದ್ರೆ ಮೊದಲೊಂದು 10 kg 20 kg ಸ್ಯಾಂಪಲ್ ಕಳಿಸ್ತೀವಿ ಸರ್. ಅದು ಏನದ ಪೇ ಮಾಡಿದ್ರಂದ್ರೆ, ಏನು ರೇಟ್ ಇದೆ ಆ ರೇಟ್ ಪೇ ಮಾಡಿದ್ರಂದ್ರೆ ಸ್ಯಾಂಪಲ್ ಕಳಿಸ್ಕೊಡ್ತೀವಿ ಸರ್. ಸ್ಯಾಂಪಲ್ ಕಳಿಸಿದ ಮೇಲೆ ಮುಂದೆ ಅವ್ರು ಏನು ಆರ್ಡರ್ ಕೊಟ್ಟರೆ ಒಂದು VRL ಮುಖಾಂತರ, ಪ್ರೊಫೆಷನಲ್ ಮೋರಿಯರ್ ಮುಖಾಂತರ, ಮತ್ತು ಪ್ರೈವೇಟ್ ಬಸ್ಸಸ್ ಅವ ಸರ್, ಅದ್ರ ಮುಖಾಂತರ ಡೆಲಿವರಿ ಮಾಡ್ತೀವಿ ಸರ್. ಚೀಲ ಕಟ್ಟಿ ಕಳಿಸ್ತೀವಿ ಸರ್. ಪ್ಯಾಕಿಂಗ್ ಮಾಡಿ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸ್ತೀವಿ. ಸೂಪರ್. ಕುಸುಬೆ ಎಣ್ಣೆ ಕೇಕು ಸೂಪರ್. ಎಷ್ಟು kg ಕುಸುಬೆ ಬೀಜಕ್ಕೆ ಎಷ್ಟು ಎಣ್ಣೆ ತಯಾರಾಗುತ್ತೆ ಸರ್? ಈಗ ನಾವು kg ಹಿಸಾಬೆಲ್ಲ ಲೆಕ್ಕ ಮಾಡಲ್ಲ ಸರ್. ನಾವು ಇದು ದೊಡ್ಡ ಮಷಿನ್ ಇರೋದ್ರಿಂದ ಕ್ವಿಂಟಲ್ನಲ್ಲಿ ಲೆಕ್ಕ ಮಾಡ್ತೀವಿ ಸರ್. 100 kg ಸರ್. 100 kg ಹಾಕಿದಾಗ ಬೀಜ 100 kg ಕುಸುಬೆ ಬೀಜ ಹಾಕಿದಾಗ 22ರಿಂದ 25, 26 kg ವರೆಗೆ ಎಣ್ಣೆ ಬರುತ್ತೆ ಸರ್. ಓಕೆ, ಆಲ್ಮೋಸ್ಟ್ 25% ಬರುತ್ತೆ. ಮುಂದೆ 75% ಕೇಕ್ ಬರುತ್ತೆ ಸರ್. ನಾವು ಎಣ್ಣೆಯಲ್ಲಿ ಮಾರ್ಜಿನ್ ತೊಗೊಳ್ಳಲ್ಲ ಸರ್ ಜಾಸ್ತಿ, ಕೇಕಲ್ಲೇ ಉಳಿಸ್ಕೋತೀವಿ ಸರ್. ಎಣ್ಣೆಯಲ್ಲಿ ಜಾಸ್ತಿ ಮಾರ್ಜಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಬೈಯರ್ಸ್ ಕಮ್ಮಿ ಆಗ್ತಾರೆ ಸರ್. ಬೈಯರ್ಸ್ ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೇಕಲ್ಲಿ ಲಾಭ ತೊಗೋತೀವಿ ಸರ್, ಎಣ್ಣೆ ಲಾಭ ಕಮ್ಮಿ ಕೊಡ್ತೀವಿ ಸರ್. ಓಕೆ, ಬೇರೆಯವರು ಕುಸುಬೆ ಎಣ್ಣೆ ನಮ್ಮ ಕುಸುಬೆ ಎಣ್ಣೆ ಡಿಫ್ರೆಂಟ್ ಐತೆ ಸರ್. ಇವನ್ ರೇಟಿಗೂ ಇವನ್ ಪ್ಯಾಕಿಂಗ್ನು ಸರ್. ಇದು 20 ಲೀಟರ್ ಸರ್. 20 ಲೀಟರ್ ಸರ್ ಇದು. ಓಕೆ, 20 ಲೀಟ್ರು ಕುಸುಬೆ ಎಣ್ಣೆ ರೆಡಿ ಇದೆ ನೋಡಿ. ಇಲ್ಲಿ ಎಷ್ಟೊತ್ತು ಬೇಕು 20 ಲೀಟರ್ ಬರೋಕ್ಕೆ? ಒಂದು 10-15 ಮಿನಿಟ್ಸ್ ಬೇಕು ಸರ್. 15 ನಿಮಿಷ. ಹೌದು, ಬಂದ್ಬಿಡುತ್ತೆ. ಆಮೇಲೆ ಏನು ಮಾಡ್ತೀವಿ ಸರ್, ಇದು ಒಯ್ದು ದೊಡ್ಡ ಬಕೆಟಲ್ಲಿ ಇಡ್ತೀವಿ ಸರ್. ಇಟ್ಟು 1 ಡೇ ಸೆಟಲ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ ಸರ್. ಸೆಟಲ್ ಅಂದರೆ ಈಗ ಗಸಿ ಬರ್ತದೆ ಸರ್. ಗಸಿ ಬಂದಾಗ ನಾವು ಫಿಲ್ಟ್ರೇಷನ್ಗೋಸ್ಕರ ಹೆಲ್ಪ್ ಆಗಲಿ ಅಂತ ಹೇಳಿ ಸೆಟಲ್ ಮಾಡ್ತೀವಿ ಸರ್. ಒಂದಿನ ಆಟೋಮೆಟಿಕಾಗಿ ಕುಂತ್ಕೊಳ್ಳೋದು ಸರ್, ನ್ಯಾಚುರಲ್ ಆಗೇ ಕುಂತ್ಕೊಳ್ಳುತ್ತೆ. ಈಗೆಲ್ಲ ಕಲರ್ ಆಯಿಲ್ ಎಲ್ಲ ಕಡೆ ಕಂಪ್ನಿದಲ್ಲಿ ನೋಡಿ ನಮ್ಮ ಜನ ಕುಸುಬೆ ಎಣ್ಣೆನೂ ಕಲರ್ ಇರಬೇಕು, ಅದೇ ಕಲರ್ ಆಯಿಲ್ ಬರಬೇಕು, ಇದ್ಯಾಕೆ ಬೇರೆ ಕಲರ್ ಅದ ಅಂತ ವಿಚಾರ ಮಾಡಿದಕ್ಕೆ
ಇದರಲ್ಲೂ ನ್ಯಾಚುರಲ್ ತೊಗೊಂಡಿವಿ ಸರ್ ನಾವು. ಇದು ಫಿಲ್ಟರ್ ಅಂದ್ರೆ ಹೌದು ಸರ್. ಇದರಲ್ಲೂ ನ್ಯಾಚುರಲ್ ಹೆಂಗೆ ತೊಗೊಂಡಿವಿ ಅಂದ್ರೆ ಸರ್, ಚಹಾ ಪತ್ತಿ ಇರ್ತಲ್ಲ ಸರ್ ಮನ್ಯಾಗ, ಹಾಂ ಆ ಅರ್ಬಿ ಇರ್ತಾವಲ್ಲ ಸರ್, ಆ ಅರ್ಬಿ ಥರ ಇದಕ್ಕೆ ಲಾಳ್ಕಿ ಇರ್ತಾವೆ ಸರ್. ಆ ಲಾಳ್ಕಿ ಮುಖಾಂತರ ಹೋದ್ರಾಗ ಇದ್ರಾಗ ಎಣ್ಣೆದಾಗ ಇದ್ದು ನ್ಯೂಟ್ರಿಷನ್ ಲಾಸ್ ಆಗಲ್ಲ ಸರ್. ಈಗ ದೊಡ್ಡ ಮಷಿನ್ ಬಂದಾವ ಸರ್, ಮಷಿನ್ ಹಾಕಿ ಎಣ್ಣೆ ಫಿಲ್ಟರ್ ಮಾಡಿದ್ರೆ 5 ನಿಮಿಷ ಫಿಲ್ಟರ್ ಆಗತ್ತೆ ರೀ. ಇದು ಗಂಟೆಗಟ್ಟಲೆ ಪ್ರೊಸೆಸ್ ತಗೋದು ಸರ್. ಸಣ್ಣ ಸಣ್ಣ ರಂಧ್ರಗಳು ಸರ್ ಇದು. ಆ ರಂಧ್ರಲಿಂದ ಎಣ್ಣೆ ಪಾಸ್ ಆಗ್ತದೆ. ಎಣ್ಣೆ ಕಸ ಹಿಡ್ಕೊಂಡು ಎಣ್ಣೆ ಹೊರಗಡೆ ಪಾಸ್ ಆಗ್ತದೆ ಸರ್. ಈ ಪ್ರೊಸೆಸ್ ಮಾಡ್ತೀವಿ. ಈಗ ಇದು ಫಿಲ್ಟರ್ ಆಗಿ ಬರ್ತಾ ಇರುವಂತ ಈಗ ಫಿಲ್ಟರ್ ಆಗಿ ಬರ್ತಾ ಇದೆ. ಓಕೆ. ನಂತರ ಏನಿಲ್ಲ ಸರ್, ಈಗ ಡೈರೆಕ್ಟಾಗಿ ಪ್ಯಾಕಿಂಗ್ ಮಾಡ್ತೀವಿ ಸರ್. ಪ್ಯಾಕಿಂಗ್ ಮಾಡೋದು ಹೆಂಗಂತಂದರೆ ಡೈರೆಕ್ಟಾಗಿ 5 ಲೀಟರ್ 1 ಲೀಟರ್ 2 ಲೀಟರ್ ಬಾಟಲ್ ಸಿಗುತ್ತೆ ನಮ್ಮ ಹತ್ರ. ಪ್ಯಾಕಿಂಗ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀವಿ. ದಟ್ಸ್ ಆಲ್ ಇಷ್ಟೇ. ಬಾಬುರಿ ಸರ್ ನಮ್ಮ ಹೆಸರು. ಯಾವ ಊರು ಸರ್? ನದೀಶ್ನವ್ರಿ. ಕುಸಿಬಿ ತಂದೇವ್ರಿ, ಗಾಣ ಹಾಕೊಂಡು ಹೋಗ್ಲಕ್ಕ. ಅಂಗಡಿ ಅಂತಂದ್ರೆ ನೀವೇ ಬೆಳೆದ್ರ? ನಾವು ಬೆಳೆದೇವ್ರಿ. ಎಷ್ಟು ಎಕರೆಗೆ? ಒಂದು 2 ಎಕರೆದಾಗ ಬೆಳೆದೇವ್ರಿ. ಎಷ್ಟು ಚೀಲ, ಎಷ್ಟು ಕ್ವಿಂಟಲ್? 20 ಚೀಲ ಆಗಿದ್ರಿ ಚುಂಗುಡಿಗಳು. ಹಾಂ, ಅಂದ್ರೆ ನೀವು ಎಣ್ಣೆ ಅಂಗಡಿ ತೊಗೊಳಂಗಿಲ್ಲ ರೀ? ಅಂಗಡಿಗಳು ತೊಗೊಂಡಿಲ್ರಿ, ಕುಸಿಬಿ ಬೆಳೆದ ಅಂತ ಹೇಳಕ್ಕೆ ಇದಕ್ಕೆ ಬಂದೇವ್ರಿ. ಓಹೋ, ನೀವು ಅಂಗಡಿಯಲ್ಲಿ ಪ್ಯಾಕೆಟ್ ತೊಗೊಳಂಗಿಲ್ಲ? ಇಲ್ಲ ಇಲ್ಲ. ಯಾಕೆ? ಕುಸಿಬಿ ಎಣ್ಣೆ ಚಲೋ ಅದ ಅಂತೇಳಿ ಕುಸಿಬಿ ತೊಗೊಂಡು ಬಂದೀವ್ರಿ. ಎಷ್ಟು ವರ್ಷದಿಂದ? ಬರೋ ಒಂದು 5-8 ವರ್ಷ ಆಯ್ತು ನಾವು. ಈಗ ಅಟ್ಟಿಟ್ಟೆ ಥರದ ಅಟ್ಟಿಟ್ಟೆ ಎಣ್ಣೆ ಹಾಕೊಂಡು ಹೋಗ್ತೀವಿ. ಹಾಕ್ತೀರಿ? ಹಾಂ. ಸೊ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಕುಸುಬಿ ಬೆಳೆದು ಇಟ್ಕೊಂಡ್ಬಿಡ್ತೀರಿ ಮನೇಲಿ? ಹಾಂ. ಆಮೇಲೆ ತಂದದನ್ನ ಬಿಲ್ ಮಾಡಿಸ್ಕೊತೀರಿ? ಹಾಂ. ವೆರಿ ಗುಡ್. ಪ್ಯಾಕಿಂಗ್ ಮಾಡಿ ಡೈರೆಕ್ಟಾಗಿ ಸಿಲ್ ಮಾಡ್ತೀವಿ ಸರ್. ಸಿಲ್ ಮಾಡಿ 5 ಲೀಟ್ರಿಗೆ ಸಪ್ರೇಟ್ ಕಾಟನ್ ಬಾಕ್ಸ್ ತಯಾರು ಮಾಡಿದ್ದೀವಿ ಸರ್. ಅಂದರೆ 5 ಲೀಟರ್ ಸಿಂಗಲ್ ಪೀಸೇ ಡೆಲಿವರಿ ಆಗುತ್ತೆ ಸರ್. ಸಿಂಗಲ್ ಪೀಸ್ ಅಂದರೆ ನೀವು 5 ಪ್ಲೇ ಕಾಟನ್ ಬಾಕ್ಸ್ ಅಂತ ಬರುತ್ತೆ ಸರ್. 5 ಪ್ಲೇ ಅಂದ್ರೆ ಹೆಂಗಿರುತ್ತೆ ಸರ್, ಮ್ಯಾಗಿಂದ ನೀವು ಬಾಟಲ್ ಬಿಟ್ಟರು ಬ್ಯಾಟಲ್ ಡ್ಯಾಮೇಜ್ ಆಗಲ್ಲ ಸರ್. ಚೆಕ್ ಮಾಡಲಾ? ಮಾಡಿ ಸರ್. 5 ಲೀಟರ್ ಎಣ್ಣೆ ಹೋಗುತ್ತೆ ನೋಡಿ, ವೇಸ್ಟ್ ಆಗುತ್ತೆ. ಮಾಡಿ ಸರ್. ಹೊಡೆದಿಲ್ಲ? ಹೊಡೆಯಲ್ಲ ಸರ್. ಆಯಿಲ್ ಲೀಕ್ ಇಲ್ಲ. ಇಡೀ ಇಂಡಿಯಾ, ಕಾಶ್ಮೀರದಿಂದ ಕನ್ಯಾಕುಮಾರಿ ತುದಿವರೆಗೂ, ಅಸ್ಸಾಮಿಂದ ಗುಜರಾತ್ವರೆಗೂ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಕಳಿಸಿ. ಕುಸುಬೆ ಎಣ್ಣೆ ಕಲಬುರಗಿಯಿಂದ. ರೇಟ್ ವಿಷಯಕ್ಕೆ ಬಂದಾಗ ಸರ್, ಈಗ ಕುಸುಬೆ ರೇಟ್ ನಡೀತಾ ಇರೋ ಕಾರಣ ನಾವು ಪರ್ ಲೀಟರ್ಗೆ 300 ಕೊಡ್ತಾ ಇದ್ದೀವಿ ಸರ್. 1 ಲೀಟ್ರ್ 300 ರೂಪಾಯಿ. 300 ರೂಪಾಯಿ. ನೀವು 5 ಲೀಟರ್ ಪೀಸ್ ತೊಗೊಂಡ್ರೆ 1500 ರೂಪಾಯಿ ಆಗುತ್ತೆ ಸರ್. ಆ್ಯಕ್ಚುಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ನನಗೂ ಕೂಡ ಇಷ್ಟ ಇಲ್ಲ. ಇನ್ನು ನನ್ನ ಸೈಡ್ ತೊಗೋಬೇಕಾದ್ರೆ ಪ್ಲಾಸ್ಟಿಕ್ ಬಳಸೋದು ನನಗೂ ಕೂಡ ಇಷ್ಟ ಇಲ್ಲ. ಕಸ್ಟಮರ್ ದುಡ್ಡು ಕೊಡೋಕೆ ರೆಡಿ ಇಲ್ಲ ಸರ್. ಒಂದು 5 ಲೀಟರ್ ನಿಮಗೆ ಸ್ಟೀಲ್ ಕಂಟೈನರ್ ಅಂತಂದರೆ ಮಿನಿಮಮ್ 300ರಿಂದ 400 ರೂಪಾಯಿ ಆಗುತ್ತೆ ಸರ್. ಬರೀ ಕಂಟೈನರ್ಗೆ? ಕಂಟೈನರ್ಗೆ ಸರ್. ಹಾಂ ಹಾಂ. ಸ್ಟೀಲ್ ಕಂಟೈನರ್, ಸ್ಟೀಲ್ ಡಬ್ಬಿಗೆ? ಸ್ಟೀಲ್ ಡಬ್ಬಿಗೆ ನಾವು ಅದನ್ನು ಕೂಡ ಕಳಿಸ್ಬೇಕಂತ ಇದೀವಿ ಅನ್ಕೊಳ್ಳಿ ಸರ್. ಇವನ್ ಸ್ಟೀಲ್ ಕೊಟ್ಟರು ಕೂಡ ಕಳಿಸ್ಕೊಡ್ತೀವಿ ಸರ್. ಇವನ್ ಸ್ಟೀಲ್ನ ಪರ್ಚೇಸ್ ಮಾಡಿ ಕಳಿಸ್ಕೊಡಿ ಅಂದರೆ ಅದರಲ್ಲಿ ಕೂಡ ಕಳಿಸ್ಕೊಡ್ತೀವಿ ಸರ್. ಪ್ಲಾಸ್ಟಿಕ್ ಬೇಡ. ಹೋಲ್ಸೇಲ್ ರೇಟ್ ಸರ್ ಇದು? ಹೋಲ್ಸೇಲ್ ರೇಟ್ ಸರ್ ಇದು. 300 ರೂಪಾಯಿ ಪರ್ ಲೀಟ್ರ್. 300 ರೂಪಾಯಿ ಪರ್ ಲೀಟರ್ ಸರ್ ಇದು. ಸರ್ ಪಾಕೆಟ್ ಎಣ್ಣೆಗೆ ಇದಕ್ಕೆ ಕಂಪ್ಯಾರಿಸಮ್ ಇಲ್ಲ ಸರ್. 1% ಕೂಡ ಕಂಪ್ಯಾರಿಸಮ್ ಮಾಡಬೇಡಿ ಸರ್. ಎಷ್ಟೇ ಆಗಲಿ ಸರ್, ಇದು ಗಾಣದಿಂದ ಬಂದಿರೋ ಎಣ್ಣೆನೆ. ಅದು ನಾವು ನೋಡಿರಲ್ಲ, ನೀವು ಬಂದು ನನ್ನ ಹತ್ರ ನೋಡ್ಬೋದು ಸರ್. ಈಗ ನಿಮ್ಮ ವಿಡಿಯೋ ನೋಡಿ ಯಾರಾದ್ರೂ ನಮ್ಮ ಹತ್ರ ಬಂದು ನೋಡ್ಕೊಂಡು ತೊಗೋಬೋದು ಸರ್. ನಾವು ನೋಡಬೇಡಿ ಬೆಂಗಳೂರಲ್ಲೇ ಕೂತು ಆರ್ಡರ್ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್. ಬೇಕಿದ್ರೆ ವಿಸಿಟ್ ಮಾಡಿ, ಲೊಕೇಶನ್ ಇರುತ್ತೆ, ಬಂದು ವಿಸಿಟ್ ಮಾಡಿ ತೊಗೋಬೋದು ಸರ್. ಇಲ್ಲಿ ನಿಯರೆಸ್ಟ್ ಯಾರಾದ್ರೂ ನೀವು ವಿಡಿಯೋ ನೋಡ್ತಾ ಇದ್ದಾರೆ ಬಂದು ನೋಡಿ ತೊಗೋಬೋದು ಸರ್. ಇದು ಏನು ರಿಯಾಲಿಟಿ ಇದೆ ಅದೇ ರಿಯಾಲಿಟಿ ಇರುತ್ತೆ. ಯಾಕಂದ್ರೆ ಪ್ಯಾಕೆಟ್ ಎಣ್ಣೆ ತಿಂದು ಕಾಯಿಲೆ ಬರ್ಸ್ಕೊಂಡು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಕಟ್ಟೋ ಬದಲು ಹೌದು ಒಳ್ಳೆ ಎಣ್ಣೆ ತಿಂದು ಆರೋಗ್ಯ ಉಳಿಸ್ಕೊಳ್ಳೋದು. ಹೌದು ಸರ್, ಹೌದು. ಆಮೇಲೆ ಈ ಎಣ್ಣೆ ಸ್ವಲ್ಪ ಕಡಿಮೆನೂ ಬಳಸಿದ್ರೆ ಸಾಕು ಅಂತಾರಲ್ಲ ಸರ್ ಅಡುಗೆಗೆ? ಅದೇ ಸರ್ ನಾನು ಹೇಳ್ತಾ ಇರೋದು, ನೀವು 1 ಲೀಟರ್ ಪ್ಯಾಕೆಟ್ ಆಯಿಲ್ ತೊಗೊಳ್ಳಿ, 1 ಲೀಟರ್ ಕುಸುಬೆ ಎಣ್ಣೆ ತೊಗೊಳ್ಳಿ. ಕಂಪ್ಯಾರಿಸಮ್ ಇದು 1 ತಿಂಗಳು ಯೂಸ್ ಮಾಡಿ ನೋಡಿ, ಅದು ಎಷ್ಟು ದಿನ ಬರುತ್ತೆ, ಇದು ಎಷ್ಟು ದಿನ ಬರುತ್ತೆ, ನಿಮ್ಮ ರಿಸಲ್ಟ್ ಸಿಕ್ಬಿಡುತ್ತೆ. ಇದು ತಿಕ್ಕಾಗಿರುತ್ತೆ. ತಿಕ್ಕಾಗಿರೋ ಕಾರಣ ನೀವು 1 ಸ್ಪೂನ್ ಹಾಕಿದ್ರೆ 2 ಸ್ಪೂನ್ ಆಗುತ್ತೆ. ಈ ಬೇರೆ ಆಯಿಲೆಲ್ಲ ನೀವು 2 ಸ್ಪೂನ್ ಹಾಕಿದ್ರೆ ಆಗಲ್ಲ, 2 ಸ್ಪೂನಿಗೆ ಕಮ್ಮಿ ಆಗುತ್ತೆ ಬಾಯ್ಲ್ ಆಗಿ. ಇದು ಬಾಯ್ಲ್ ಆಗಿ ಜಾಸ್ತಿ ಆಗುತ್ತೆ ಸರ್ ಆಯಿಲ್. ಓಕೆ, ಒದಗುತ್ತೆ ಸರ್, ಜಾಸ್ತಿ ಆಗುತ್ತೆ. ಸೊ ಇದು ಹೇಗೆ ಬುಕ್ ಮಾಡೋದು ಚೆನ್ನಾಗಿ ಸರ್? ಬುಕ್ ಅಂದರೆ ನಮ್ಮ ಹತ್ರ 3 ಇದೆ ಸರ್. ಒಂದು ಫೋನ್ ಮುಖಾಂತರ ಬುಕ್ ಮಾಡ್ಬೋದು, ಒಂದು ವಾಟ್ಸಪ್ ಮುಖಾಂತರ ಬುಕ್ ಮಾಡ್ಬೋದು, ಒಂದು ನಮ್ಮದು ವೆಬ್ಸೈಟ್ ಇದೆ ಸರ್, www.sharanyastore.com ಅಂತ. www.sharanyastore.com ಅಂತ. ಕಲಬುರಗಿಯಿಂದ ಮಾಡ್ತಿದ್ದಾರೆ ನೋಡಿ. ಕಲಬುರಗಿಯಿಂದ ಮಾಡ್ತಾ ಇದ್ದೀವಿ ಸರ್. ಅಲ್ಲಿಂದ ಕೂಡ ಬುಕ್ ಮಾಡ್ಬೋದು ಸರ್. ಗ್ರೇಟ್, ವೆರಿ ನೈಸ್. ಸೊ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಅಥವಾ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡಿ. ನಿಮ್ಮ ಮನೆಗೆ ನೀವು ಇರೋ ಕಡೆ ಭಾರತದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಇಷ್ಟು ಶುದ್ಧವಾದಂಥ ಕುಸುಬೆ ಎಣ್ಣೆ, ಆರೋಗ್ಯಕ್ಕೆ, ಹೃದಯಕ್ಕೆ ತುಂಬ ಆರೋಗ್ಯಕರವಾದ ಕುಸುಬೆ ಎಣ್ಣೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಕೇಳ್ಕೊತೀನಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ನೋಡಿ, ಕ್ಷಮೆ ಇರಲಿ, ನಿಮಗೆ ನಾನು ಅವಮಾನ ಮಾಡೋಕ್ಕೆ ಹೇಳ್ತಾ ಇಲ್ಲ. 10th ಸ್ಟ್ಯಾಂಡರ್ಡ್ ಹುಡುಗ ನೀವು, ಎಷ್ಟೊಳ್ಳೆ ನೀವು ಹುಟ್ಟೂರಲ್ಲೇ ಇದ್ಕೊಂಡು, ತಂದೆ ತಾಯಿ ಜೊತೆ ಇದ್ಕೊಂಡು, ಸ್ನೇಹಿತರ ಜೊತೆ ಇಲ್ಲೇ ಇದ್ಕೊಂಡು, ಒಳ್ಳೆ ಗಾಳಿ, ಒಳ್ಳೆ ಊಟ ಮಾಡ್ತಾ ಇಲ್ಲೇ ಬಿಸ್ನೆಸ್ ಕಟ್ಟಿದ್ದೀರಿ ನೋಡಿ. ಹೌದು ಸರ್, ಇದು ನಮ್ಮ ತಂದೆಯವರ ತಾತನ ಬಿಸ್ನೆಸ್ ಅಲ್ಲ ಸರ್, ಮುಂದುವರ್ಸ್ಕೊಂಡು ಹೋಗೋ ಅಂತ
ಪ್ಯಾಕಿಂಗ್ ಹಿಡಿದೀವಿ ಸರ್. ನೀವು ಹುಟ್ಟಿದ ಊರಲ್ಲೇ ಇದ್ಕೊಂಡು ಹೌದು ಸರ್. ವಂಶ ಪಾರಂಪರ್ಯದ ಬಿಸ್ನೆಸ್ನೇ ಕಂಟಿನ್ಯೂ ಮಾಡಿ ಹೌದು ಸರ್. ಇಲ್ಲೇ ಜಾಬ್ ಕೊಟ್ಟಿದ್ದೀರಿ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ನಮ್ಮಲ್ಲಿ ಡೈಲಿ ಅಂದರೆ ಪರ್ ಇಯರ್ ಲೇಬರ್ ಚಾರ್ಜಸ್ ಇದೆ ಸರ್. ಇಲ್ಲಿ ಪರ್ ಇಯರ್ ಅಲ್ಲಿ ಒಂದು 2 ಜನ ಇರ್ತಾರೆ. ಡೈಲಿ ವೇಜಸ್ ಅಲ್ಲಿ ಒಂದು 3 ಜನ ಲೇಬರ್ ಹೆಣ್ಮಕ್ಳು ಬಂದು ಹೋಗ್ತಾರೆ ಸರ್. ಬರ್ತಾರೆ. ಏನಿಲ್ಲ ಅಂದ್ರೆ ಒಂದು 5 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. 5 ಜನ ಉದ್ಯೋಗ ಡೈಲಿ ಇರುತ್ತೆ ಸರ್. ಡೈಲಿ ಇರ್ತದೆ. ಡೈಲಿ ಇರುತ್ತೆ ಸರ್. ನೋಡಿ, ನೀವೆಲ್ಲೋ ಸಿಟಿಗೆ ಹೋಗಿ ನೀವು ಮಾತ್ರ ಬದುಕಕ್ಕೆ ಯೋಚನೆ ಮಾಡೇ ಇಲ್ಲ. ಇಲ್ಲ ಸರ್. ಎಷ್ಟು ಆಯಿಲ್ನ ನೀವು ಸೇಲ್ ಮಾಡ್ತೀರಿ ಸರ್? ಎಷ್ಟು ಪರ್ ಡೇನಾ ಸರ್? ಹೌದು ಸರ್. ಪರ್ ಡೇ 200 ಇಂದ 300 ವರೆಗೆ ಮಾಡ್ಬೋದು ಸರ್. 300 ಲೀಟರ್ಸ್ ವರೆಗೆ. ಹಾಂ, ಅಂದರೆ ಒಂದಿನ 500 ಲೀಟರ್ ಆಗಿದೆ. ಒಂದೊಂದು ದಿನ ಬಿಸ್ನೆಸ್ಸಲ್ಲಿ ಏನೇ ಇರಲ್ಲ ಸರ್. ಮ್ಯಾಕ್ಸಿಮಮ್ ಅಂತ 100-200 ಲೀಟರ್ಸ್ ಅಂತ ಕೊಡ್ತೀವಿ ಸರ್. ಒಂದು 200 ಲೀಟರ್ ಆವ್ರೇಜ್ ಅಂತ ಆಗುತ್ತೆ. ಎವರೇಜ್ ಅಂತ ಇರುತ್ತೆ. ಎವರೇಜ್ 200 ಲೀಟರ್ ಅಂತ ಇರುತ್ತೆ ಸರ್. ವೆರಿ ನೈಸ್. ಈಗ ಊರಲ್ಲಿ ಇರೋ ಕಾರಣ ಏನಂದರೆ ಇಲ್ಲಿ ಎಲ್ಲ ಹೊಲ ಮನಿ ನಮ್ದು ಇರೋದ್ರಿಂದ, ತಂದೆ ತಾಯಿ ಇರೋದ್ರಿಂದ ಇಲ್ಲೇ ವ್ಯವಹಾರ ಮಾಡ್ಬೇಕನ್ನೋದು ಉದ್ದೇಶ ಸರ್. ಅಷ್ಟೇ ಸರ್. ನೋಡಿ, ತಂದೆ ತಾಯಿ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡಿ. ಇಲ್ಲ ಸರ್. ಟ್ರೂ ಇನ್ಸ್ಪಿರೇಷನ್. ನೋಡಿ, ಯುವಕರಿಗೆ ಎಂಥ ಒಳ್ಳೆ ಇನ್ಸ್ಪಿರೇಷನ್ ಅಂದರೆ, ಅವರು ಹುಟ್ಟಿದ ಊರಲ್ಲೇ ಇದ್ಕೊಂಡು ಬಿಸ್ನೆಸ್ನ ಕಂಟಿನ್ಯೂ ಮಾಡಿ ಒಂದು 5 ಜನಕ್ಕೆ ಉದ್ಯೋಗ ಕೊಟ್ಟು ಇಲ್ಲೇ ತಮ್ಮ ಲೈವ್ಲಿಹುಡ್ ದುಡ್ಕೊಂಡು ಇಲ್ಲೇ ಒಂದು ಬಿಸ್ನೆಸ್ ಕಟ್ಟಿದಾರಲ್ಲ, ಇದು ಈ ದೇಶಕ್ಕೆ ನಿಜವಾಗ್ಲೂ ಬೇಕಾಗಿರುವಂತಹ ಒಂದು ಮಾಡೆಲ್, ಇವತ್ತಿಗೆ ಆದರ್ಶ ಅಂತ. ಸೊ ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್.